ಹಲೋ ಇವತ್ತು ನಾವು ಗೋಲ್ಗಪ್ಪ ಹೇಗೆ ಮಾಡಬೇಕು ಅಂತ ತೋರಿಸ್ತಿದ್ವಿ. ಫಸ್ಟು ಇದು ಪೂರೀಸ್ ಅಂತ ಒಂದು ರೆಡಿಮೇಡ್ ಸಿಗುತ್ತೆ. ಅದನ್ನ ನಾವು ಬಂದುಬಿಟ್ಟು ಫಸ್ಟ್ ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕು. ಆಮೇಲೆ ಆಲೂಗಡ್ಡೆನ ಕ್ಲೀನಾಗಿ ಬಾಯ್ಲ್ ಮಾಡ್ಕೊಬೇಕು. ಬಾಯ್ಲ್ ಮಾಡೋಗಿಂದೆ ನಾವು ಫಸ್ಟು ಏನು ಮಾಡಬೇಕಂದ್ರೆ ಕ್ಲೀನಾಗಿ ಅದನ್ನ ವಾಟ್ರಲ್ಲಿ ತೊಳಿಬೇಕು. ಅದಾದಮೇಲೆ ಹಳದಿ ಮತ್ತು ಸಾಲ್ಟ್ ಹಾಕಿ 2 to 3 ವಿಸಿಲ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಿಸಿಲ್ ಬೇಕು. ಬಿಕಾಸ್ ಒಂದು ಗಂಟೆ ಆಲೂಗಡ್ಡೆ ತುಂಬ ಗಟ್ಟಿಯಾಗಿರುತ್ತೆ, ಒಂದೊಂದು ತುಂಬ ಸಾಫ್ಟ್ ಆಗುತ್ತೆ. ಸೊ 1 2 ಅದನ್ನ ನೋಡಿಬಿಟ್ಟು ಚೆಕ್ ಮಾಡಿ ಹಾಕಬೇಕು. ಇದಾದಮೇಲೆ ಸೈಡಲ್ಲಿ ಇಟ್ಬಿಟ್ಟು ಪಾನಿ ಹೆಂಗೆ ಮಾಡೋದನ್ನ ತೋರಿಸ್ತೀನಿ. ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಮತ್ತು 3 to 4 ಚಿಲ್ಲೀಸ್ ಹಾಕಬೇಕು. ಸ್ಪೈಸಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಮತ್ತು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಆದಮೇಲೆ ಒಂದು ಬೌಲಲ್ಲಿ ನೀವು ಅದು ಗ್ರೈಂಡ್ ಮಾಡ್ಕೊಂಡು ಇಕ್ಕಿರೋ ಪೇಸ್ಟ್ನ ಹಾಕ್ಬಿಟ್ಟು ಚಿಲ್ಲಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕ್ಕೊಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಚಾಟ್ ಮಸಾಲ, ಇದು ಇನ್ನೊಂದು ರಾಕ್ ಸಾಲ್ಟ್ ಥರ ಇನ್ನೊಂದು ಸಾಲ್ಟ್ ಬರುತ್ತೆ ಅದು, ಮತ್ತು 2 to 3 ಪ್ಯಾಕೆಟ್ಸ್ 2 ಪ್ಯಾಕೆಟ್ಸ್ ಹಾಕು. ಇದು ಜಲ್ಜೀರ ಹಾಕಬೇಕು. ಜಲ್ಜೀರ ಬೇಕಂದರೆ ಆಗ್ಬೋದು, ಇಲ್ಲ ಅಂದರೆ ಇಲ್ಲ. ಅದಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನೀರು ಹಾಕಬೇಕು. ಸೊ ಇದು ಪಾನಿ ರೆಡಿ ಆಯಿತು. ಆವಾಗಲೇ ಇಟ್ಕೊಂಡಿದ್ದು ಆಲೂಗಡ್ಡೆನ ರೆಡಿ ಮಾಡೋಣ. ಇದನ್ನ ಕ್ಲೀನಾಗಿ ಸ್ಮ್ಯಾಶ್ ಮಾಡಾದ್ಮೇಲೆ ಸಾಲ್ಟ್, ಚಿಲ್ಲಿ ಪೇಸ್ಟ್ ಹಾಕಿಬಿಟ್ಟು ಇದ್ರ ಜೊತೆ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು. ಫ್ಲೇವರ್ ಬರುತ್ತೆ ಚಾಟ್ ಮಸಾಲ ಅಂತ ಚಾಟ್ ಮಸಾಲ ಹಾಕ್ತಿದ್ದೀನಿ. ಅದ್ರ ಮೇಲ್ಗಡೆ ಆನಿಯನ್ಸ್ ಹಾಕ್ಕೊಬೇಕು. ಆನಿಯನ್ ಆದಮೇಲೆ ಕ್ಯಾರೆಟ್, ಇದಾದಮೇಲೆ ಕೊತ್ತಂಬರಿ ಹಾಕಬೇಕು. ಇದನ್ನ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಪಾನಿ ಜೊತೆ ಹಾಕಿಬಿಟ್ಟು ಆ ಫ್ಲೇವರ್ ಸ್ಪೈಸಿ, ವಾವ್, ಜಸ್ಟ್ ಲೈಕ್ ವಾವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.